ಇನ್ನು ಇದೇ ವಿಚಾರಗಳ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಪ್ರಕಾಶ್ ಆಚಾರ್ ವಕೀಲರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್, ಈಗಾಗಲೇ ಶಿರಸಂಗಿಯಲ್ಲಿ 47,000 ಎಕರೆ ಆಸ್ತಿಯನ್ನು ನುಂಗಿ ನೀರು ಕುಡಿದಿದ್ದಾರೆ ಎನ್ನುವಂತಹ ಆರೋಪ ಈಗಾಗಲೇ ಏನು ಕೇಳಿ ಬಂದಿದೆ. ಇದರ ಬಗ್ಗೆ ಏನು ನಿಮಗೆ ಗೊತ್ತಿರುವಂತಹ ಮಾಹಿತಿ ಏನಿದೆ ಸರ್? ಸರ್ ಮಾಹಿತಿ ಅಂತಂದ್ರೆ ಅದು ಇನಾಮ್ ರದ್ದತಿ ಕಾಯ್ದೆ ಕೆಳಗ ಅವರೆಲ್ಲ ಮಾಲಿಕಿ ಹಕ್ಕುಗಳು ರದ್ದಾಗಿದಾವ. ಹಾಂ ಸರ್. ಬಾಂಬೆ ಪರ್ಸನಲ್ ಇನಾಮ್ ಅಬಾಲಿಷನ್ ಆಕ್ಟ್ ಕೆಳಗ ಹಾಂ ಸರ್. ಇನಾಮ್ಕಿ ಅಂತ ಏನ್ ಇರ್ತದ, ಇನಾಮ್ಕಿ ಭೂಮಿ ಹೌದು ಎಲ್ಲವೂ 1950ನೇ ಇಸ್ವಿ ಆಕ್ಟ್ ಪ್ರಕಾರ ಹಾಂ ಸರ್ ರದ್ದಾಗಿದ್ದಾವೆ, ಸರ್ಕಾರದಲ್ಲಿ ನಿಹಿತಗೊಂಡವ. ಹಾಂ. ಆದ್ರೆ ಇಲ್ಲಿ ಡೆಪ್ಯೂಟಿ ಕಮಿಷನರ್ ಅದರ ಅಧ್ಯಕ್ಷರು ಇರುವುದರಿಂದ ಹಾಂ ಆರ್ಟಿಸ್ ಒಳಗ ಮೋಟಿವೇಶನ್ ಎಂಟ್ರಿ ಎಫೆಕ್ಟ್ ಮಾಡಲಿಲ್ಲ ಇವರು. ಹಾಂ ಸರ್. ಇನ್ನೂವರೆಗೂ ಮಾಡಿಲ್ಲ. ಇನ್ನೂವರೆಗೂ ಮಾಡಿಲ್ವಾ ಸರ್? ಇನ್ನೂವರೆಗೂ ಮಾಡಿಲ್ಲ. ಹಾಂ ಸರ್. ಆದ್ರೆ ಇಲ್ಲಿ ಸಿರಸಂಗಿ ಏರಿಯಾದಾಗ ಒಂದು 3,000 ಎಕರೆ ಗುಡ್ಡ ಮತ್ತು ನಾನ್ ಕಲ್ಟಿವೇಟೆಡ್ ಲ್ಯಾಂಡು ಎಲ್ಲವೂ ಅದಾವೆ. ಇದರಂತೆ ಹುಲಿ ಕಟ್ಟಿಗೆ ಅದಾವ್ರಿ. ಹೌದು. ಎಕ್ಕೇರಿ ಫಾರ್ಮ್ ಅಂತ ಇದೆ, ಎಲ್ಲಿ ಬರ್ತಾವೆ, ಸೌಂದರ್ಯ ಲೋಕಲ್ ಬರ್ತಾವ್ರಿ, ಎಲ್ಲಮ್ಮ ದೇವಸ್ಥಾನ ಹತ್ತಿರ ಬರ್ತಾವ. ಹಿಂಗ ಡಿಫ್ರೆಂಟ್ ಏರಿಯಾದಾಗ ಡಿಫ್ರೆಂಟ್ ತರ ಭೂಮಿಗಳು ಅದಾವ್ರಿ. ನಮ್ಮಲ್ಲಿ ಫಾರೆಸ್ಟ್ ಲ್ಯಾಂಡ್ ಇದೆ. ಆ ಫಾರೆಸ್ಟ್ ಅದು ನಾನ್ ಕಲ್ಟಿವೇಟೆಡ್ ದೊಡ್ಡ ದೊಡ್ಡ ಗುಡ್ಡಗಳು ಅದಾವ. ಅವೆಲ್ಲವೂ ಮಾಲಕರು ನಾವ ಅಂತ ಹೇಳಿ ಈ ದನ ಕರುಗಳು ಅಲ್ಲಿ ಏನಾರ ಮೇಯಕ್ ಹೋದ್ರ ಅವಕ್ಕ ದುಡ್ಡು ವಸೂಲು ಮಾಡ್ತಾರೆ, ಟ್ಯಾಕ್ಸ್. ಆ ಟ್ಯಾಕ್ಸ್ ಕಲೆಕ್ಟ್ ಮಾಡುದು. ಆ ಸೀತಾಫಲ ಹಣ್ಣು ಅಂತ ಬರುತ್ತೆ, ನ್ಯಾಚುರಲ್ ಆಗಿ ಬೆಳಿತೈತಿ. ಅದನ್ನ ಟೇಂಡರ್ ಹಾಕಿ ಬೇರೆಯವರಿಗೆ ಗುತ್ತಿಗೆ ಕೊಡ್ತಾರೆ. ಆದ್ರೆ ಯಾವ ಒಂದು ಲ್ಯಾಂಡಿಗೂ ಫಾರೆಸ್ಟ್ ಏರಿಯಾಕ್ಕೂ ಅವ್ರೇನು ಮಾಲಕರಲ್ಲ. ನಿಹಿತಗೊಂಡು ಸುಮಾರು ಒಂದು 75 ವರ್ಷ ಆಯ್ತು ಆಕ್ಟ್ ಪ್ರಕಾರ. ಆದ್ರೆ ಡೆಪ್ಯೂಟಿ ಕಮಿಷನರ್ ಅದರ ಅಧ್ಯಕ್ಷರು ಇರೋದ್ರಿಂದ ಅದು ಎಫೆಕ್ಟ್ ಆಗೋದಿಲ್ಲ. ಆರ್ಟಿಸ್ ಒಳಗೆ ಮಾತ್ರ ಅವ್ರ ಹೆಸರು ಇರುತ್ತೆ. ಈ ಹಿಂದೆ ನಾವು ಕರುಣಾಕಟ್ಟಿ ಅಂತ ಹೇಳಿ ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಈ ಫೈಲ್ ಮೂವ್ ಮಾಡಿ ಒಂದು 1,100 ಎಕರೆ ಅದನ್ನ ಸರ್ಕಾರ ಅಂತ ಅವ್ರು ಮಾಡಿದ್ರು. ಹೌದು. ಕಾಯ್ದೆ ಪ್ರಕಾರ ಲೀಗಲ್ ಒಪಿನಿಯನ್ ತಗೊಂಡು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಮಾಡಿದ್ರು. ಅದರ ವಿರುದ್ಧ ಈ ಎಕ್ಸ್ ಆಫೀಸರ್ ಚೇರ್ಮನ್ ಆಗಿ ಡೆಪ್ಯೂಟಿ ಕಮಿಷನರ್ ರಿಟ್ ಪಿಟಿಷನ್ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ನಲ್ಲಿ ದಾವೆ ಮಾಡಿ ಅದರ ಸರ್ಕಾರದ ಆದೇಶದ ವಿರುದ್ಧ ಸ್ಟೇ ತಗೊಂಡ್ರು ಅವರು. ಸ್ಟೇ ತಗೊಂಡು ಸ್ಟೇ ಎಕ್ಸಿಕ್ಯೂಟ್ ಮಾಡಿ ಮತ್ತೆ ಯಥಾ ಪ್ರಕಾರ ತಮ್ಮ ಕೆಲಸಗಳನ್ನು ಚಾಲೂ ಮಾಡಿದ್ರು ಅವರು. ಆ ವಿಂಡ್ ಪ್ಲಾಂಟೇಶನ್ ಮಾಡಬೇಕು ಅಂತ ಹೇಳಿ ಅವ್ರು ಬಹಳ ಪ್ರಯತ್ನ ಮಾಡಿದ್ರು. ಲೋಕಲ್ ಬಹಳ ವಿರೋಧ ಮಾಡಿದೀವಿ. ಮತ್ತೆ ಅದನ್ನ ಗಣಿಗಾರಿಕೆಗೆ ಗುತ್ತಿಗೆ ಕೊಡ್ಬೇಕಂತೇಳಿ ಕೆಲವು ಮಂದಿ ಡಿಸಿಗಳು ಬಂದು ಪರಿಶೀಲನೆ ಮಾಡ್ಕೊಂಡು ಹೋದ್ರು. ಅವಾಗನು ವಿರೋಧ ಮಾಡಿದೀವಿ. ಇದು ಸರ್ಕಾರಿ ಲ್ಯಾಂಡ್ ಇದೆ, ನೀವು ಖಾಸಗಿಯವರು ಯಾಕಿದ್ರೆ ಭಾಗವಹಿಸಿದೆ ಅಂತ ಕೇಳಿದ್ರೆ ನಮ್ಮ ವಿರುದ್ಧ 7 PC ಇರೋಂತ SC ST ಆಕ್ಟ್ ನಮ್ಮ ವಿರುದ್ಧ ಕೇಸ್ ಹಾಕಿದಾರ ಅವರು. ನೀವ್ ಯಾಕೆ ಹೋರಾಟ ಮಾಡ್ತೀರಿ, ನಿಮ್ಗೇನು ಅವಶ್ಯಕತೆ ಇದೆ ಈ ಲ್ಯಾಂಡ್ ಅಂತ ಹೇಳಿ. ಇದರಂತೆ ನಮ್ಮ ಸ್ಟೇಟ್ನಾಗ ಬಿಜಾಪುರ್, ಬಾಗಲಕೋಟ್, ಬೆಳಗಾವ್ ಈ ಕಡೆ ಸುಮಾರು ಪ್ರಾಪರ್ಟಿ ಇದೆ. ಯಾವುದನ್ನು ಅವರು ಸರ್ಕಾರಕ್ಕೆ ನಿಹಿತಗೊಳಿಸಿಲ್ಲ. ಈಗ ಜಿಲ್ಲಾಧಿಕಾರಿ ಅದರ ಟ್ರಸ್ಟ್ ಎಕ್ಸ್ ಆಫೀಸರ್ ಚೇರ್ಮನ್ ಇದ್ದಾಗ ಅವ್ರೇನು ಸರ್ಕಾರಿ ಪರವಾಗಿ ಏನು ಕೆಲಸ ಮಾಡಿಲ್ಲ ಇನ್ನೂವರೆಗೂ ಸರ್. ಇನ್ನು ಅದು ಟ್ರಸ್ಟ್ ನೋಂದ್ ಆದ ನಂತರ 125 ವರ್ಷ ಆಯ್ತು, ಯಾವುದೇ ಕೆಲಸಗಳನ್ನು ಮಾಡಿಲ್ಲ. ಮತ್ತು ಟ್ರಸ್ಟ್ ರಿನ್ಯೂವಲ್ ಇಲ್ಲ. ಯಾವುದೇ ಟ್ರಸ್ಟ್ಗೆ ಆಡಳಿತಾಧಿಕಾರಿ ನೇಮಕ ಆಗ್ಬೇಕಾದ್ರೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರಕ್ಕೆ ಪ್ರಪೋಸಲ್ ಸಲ್ಲಿಸಿ ಗವರ್ನರ್ ಇಂದ ಅಪ್ರೂವ್ ತಗೊಂಡು ಇವರು ಆಡಳಿತಾಧಿಕಾರಿಯಾಗಿ ನೇಮಕ ಆಗ್ಬೇಕು. ಆದ್ರೆ ಇನ್ನೂವರೆಗೆ ಈ ತರ ಪ್ರಕ್ರಿಯೆ ಮಾಡೇ ಇಲ್ಲ. ನಾನೇ DC, ನಾನೇ ಎಕ್ಸ್ ಆಫೀಸರ್ ಚೇರ್ಮನ್ ಅಂತ ಹೇಳಿ ಸ್ವಯಂ ಘೋಷಿತ ಟ್ರಸ್ಟಿನ ಎಕ್ಸ್ ಆಫೀಸರ್ ಚೇರ್ಮನ್ ಅಂತ ಹೇಳಿ ತಾವೇ ಸಿಗ್ನೇಚರ್ ಮಾಡ್ಕೋತಾರೆ. ಆದ್ರೆ ಯಾವ ಗವರ್ಮೆಂಟ್ ಅವ್ರಿಗೆ ಮಾಡಿ ಅಂತಾನು ಹೇಳಿಲ್ಲ. ಮತ್ತೆ ಯಾವುದೇ ಆಡಳಿತಾಧಿಕಾರಿ ನೇಮಕ ಆಗ್ಬೇಕಾದ್ರೆ ಖಾಸಗಿ ಟ್ರಸ್ಟಿಗೆ ಗವರ್ನರ್ ಇಂದ ಅಪ್ರೂವಲ್ ಆಗ್ಬೇಕು. ನೀವು ಅಡ್ಡಿ ಇಲ್ಲ, ಇದನ್ನ ಆಡಳಿತಾಧಿಕಾರಿಯಾಗಿ ನೀವು ಚಾರ್ಜ್ ತಗೋಬೇಕು ಅಂತೇಳಿ ಗವರ್ನರ್ ಇಂದ ಅಪ್ರೂವಲ್ ಆದ ನಂತರ ಸರ್ಕಾರ ಅವ್ರು ಸೂಚನೆ ಮಾಡ್ಬೇಕು. ಈ ಯಾವ ಪ್ರಕ್ರಿಯೆಯನ್ನು ಕಾಯ್ದೆ ಪ್ರಕಾರ ಇವ್ರೇನು ಮಾಡಿಲ್ಲ. ಧನ್ಯವಾದಗಳು ಸರ್ ಎಲ್ಲ ಮಾಹಿತಿಗಾಗಿ.